ರಾಜಕಾರಣದಲ್ಲಿ ಈಗಾಗಲೇ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳು ನಡೆದಿವೆ. ನಿಮಗೆ ಗೊತ್ತಿರುವಂತೆ ಈಗ ಸಿದ್ದರಾಮಯ್ಯ ಅವರು ಅವರು ತಮ್ಮ CM ಸ್ಥಾನಕ್ಕೆ ನಿನ್ನೆ ರಾಜೀನಾಮೆಯನ್ನು ಕೂಡ ಸಲ್ಲಿಸಿದ್ರು. ಅದಾದ ಮೇಲೆ ಯಾರು ಏನು ಅಂತ ಚರ್ಚೆಗಳು ಸಾಕಷ್ಟು ನಡೀತಾವೆ. ಆ ಚರ್ಚೆಗಳ ಬೆನ್ನಲ್ಲೇ DK ಶಿವಕುಮಾರ್ ಅವರು CM ಆಗೋದು ಖಚಿತ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತವೆ. ಇನ್ನೇನು ಒಂದೆರಡು ದಿನಗಳಲ್ಲಿ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನೋ ಮಾತುಗಳು ದಟ್ಟವಾಗಿವೆ. ಅದೆಲ್ಲದರ ಹೊರತಾಗಿ ಮತ್ತೊಂದು ವಿಷಯ ಮುನ್ನೆಲೆಗೆ ಬರ್ತಾ ಇರೋದು ಅಂತಂದ್ರೆ, ಸದ್ಯಕ್ಕೆ ರಾಜಕೀಯ ವಲಯದಲ್ಲಿ DKಶಿ ಅವರ ನೇತೃತ್ವದ ಸರ್ಕಾರ ಬಂದರೆ ಆ DKಶಿ ಅವರ ಸಂಪುಟ ಸಚಿವರು ಯಾರೆಲ್ಲ ಇರ್ತಾರೆ, ಇದುವರೆಗೂ ಇದ್ದಂಥ ಸಚಿವರು ಯಾರೆಲ್ಲ ಹೊರಗೆ ಹೋಗ್ತಾರೆ, ಸಿದ್ದರಾಮಯ್ಯ ಅವರ ಆಪ್ತ ಸಚಿವರಿದ್ರಲ್ಲ ಅವರಿಗೆ ಈ ಸಚಿವ ಸಂಪುಟದಲ್ಲಿ ಅವಕಾಶ ಸಿಗ್ತಾ ಇದೆಯಾ, ಈ ಥರದ ಒಂದಷ್ಟು ಪ್ರಶ್ನೆಗಳು ಶುರುವಾಗಿವೆ. ಅಷ್ಟೇ ಅಲ್ಲ, ಒಂದಷ್ಟು ಕಾರ್ಯಕರ್ತರಿಗೆ, ಮುಖಂಡರಿಗೆ, ನಾಯಕರಿಗೂ ಕೂಡ ಗೊಂದಲಗಳು ಕೂಡ ಇವೆ. ಈ ಗೊಂದಲದ ಬೆನ್ನಲ್ಲೇ ಒಂದಷ್ಟು ಸಂಭಾವ್ಯ ಸಚಿವರ ಪಟ್ಟಿ ಕೂಡ ಈಗ ಓಡಾಡ್ತಾ ಇದೆ. ಅಂದರೆ ಸಿದ್ದರಾಮಯ್ಯನವರು ನಿನ್ನೆ ಹೈಕಮಾಂಡ್ ಅವರ ಜೊತೆ ಮಾತುಕತೆ ನಡೆಸಿದ್ದಾರೆ. ಆದರೆ ಯಾರು ಇರಬೇಕು, ಯಾರು ಹೋಗಬೇಕು ಅನ್ನೋದ್ರ ಬಗ್ಗೆ ಅಲ್ಲ, ಅದರ ಹೊರತಾಗಿ ಇಂಥವ್ರು ಇರಲೇಬೇಕು ಅನ್ನೋ ಚರ್ಚೆ ನಡೆದಿದೆಯಾ ಅನ್ನೋ ಪ್ರಶ್ನೆ ಕೂಡ ಈಗ ಬರ್ತಾ ಇದೆ. ಅದೇನೇ ಇದ್ರೂ ಕೂಡ ಇವತ್ತು ನಮ್ಮ ಜೊತೆ ಪ್ರಹ್ಲಾದ್ ಇದ್ದಾರೆ. ಪ್ರಹ್ಲಾದ್, ನಿಮಗೆ ಗೊತ್ತಿರುವಂತೆ ನಿನ್ನೆಯಿಂದ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳಾದವು. ಈಗ ದೊಡ್ಡ ಸವಾಲು ಅಂತಂದ್ರೆ ಸಚಿವ ಸಂಪುಟ. ಸಚಿವ ಸಂಪುಟವನ್ನ ರಚನೆ ಮಾಡುವಂಥದ್ದು. ಹಿಂದೆ ಸಿದ್ದರಾಮಯ್ಯ ಅವರ ಜೊತೆಗೆ ಇದ್ದಂಥ ಹಿರಿಯ ಅನುಭವಿ ಸಚಿವರು ಈಗಲೂ ಇರ್ತಾರಾ, ಅಥವಾ DKಶಿ ಅವರ ಪ್ರಕಾರ ಒಂದಷ್ಟು ಹೊಸಬರನ್ನ ಕರೆತರ್ತಾರ, ಈ ಚರ್ಚೆ ನಡೀತಾ ಇದೆ. ಸರ್, ಮೊದಲನೇದಾಗಿ DK ಶಿವಕುಮಾರ್ ಅವರ ಈ ಸರ್ಕಾರ ಏನಿದೆಲ್ಲ ಸವಾಲಿನ ಸರ್ಕಾರ. DK ಶಿವಕುಮಾರ್ ಅವರು CM ಆದ್ರೂ ಸಹ ಸಾಕಷ್ಟು ಸವಾಲುಗಳನ್ನ ಅವ್ರು ಎದುರಿಸಬೇಕಾಗುತ್ತೆ. ಮೊದಲನೇದಾಗಿ ಅವರಿಗೆ ಸಚಿವ ಸಂಪುಟದ ಸವಾಲು. ಫಸ್ಟಿಗೆ ಒಂದು ಕಡೆ ಅವರಿಗೆ ಸಚಿವ ಸಂಪುಟದಲ್ಲಿ ಫುಲ್ ಸ್ವತಂತ್ರ ಅಂತೂ ಸಾಧ್ಯ ಇಲ್ಲ. ಯಾಕಂದ್ರೆ ಈಗಾಗಲೇ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಅವ್ರದೇ ಆದ ಒಂದು ಟೀಮ್ ಇಂದ ಅವರು ಸಚಿವ ಸ್ಥಾನಕ್ಕಾಗಿ ತಮ್ಮದೇ ಆದ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೌದು. ಆದ್ರೆ ಇದರಲ್ಲಿ ನೋಡ್ಬೇಕಾದ್ರೆ DK ಶಿವಕುಮಾರ್ ಅವರು ಯುವಕರಿಗೆ ಮನೆ ಹಾಕುವ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇರುವಂತದ್ದು ನಿಜ. ಮೊದಲನೇದಾಗಿ ನೀವು ಹೇಳಿದಂಗೆ ಹಿರಿಯ ಮತ್ತು ಅನುಭವಿ. ಒಂದು ಸರ್ಕಾರ ನಡಿಬೇಕಾದ್ರೆ ಅನುಭವನೂ ಬೇಕು, ಪ್ಲಸ್ ಹಿರಿತನೂ ಬೇಕು. ಕರೆಕ್ಟ್. ಅಂದ್ರೆ ಅದರಲ್ಲಿ ಅನುಭವ, ಆಡಳಿತದ ಅನುಭವ ಇದ್ದಾಗೆ ಒಬ್ಬ ಸಚಿವನಾಗಿ ಅತ್ಯಂತ ಉತ್ತಮವಾಗಿ, ಉತ್ಕೃಷ್ಟವಾಗಿ ಒಳ್ಳೆಯ ಕಾರ್ಯವನ್ನು ಮಾಡಲು ಸಾಧ್ಯ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರು ಈ ಒಂದು ಯೋಚನೆ ಹಾಕಿ ಮೊದಲು 50 ವರ್ಷದ ಒಳಗಿನವರಿಗೆ ಕೆಲವು ಯುವಕರಿಗೆ ಸಚಿವ ಸ್ಥಾನ ಸಂಪುಟದಲ್ಲಿ ಅವಕಾಶ ನೀಡುವ ಸಾಧ್ಯತೆಗಳು, ಒಂದು ಲಕ್ಷಣಗಳು ದಟ್ಟವಾಗಿರುವಂತದ್ದು. ಯಾಕಂದ್ರೆ ಸಂಘಟನಾತ್ಮಕ ನೋಡ್ಬೇಕಾದ್ರೆ DK ಶಿವಕುಮಾರ್ ಅವರು ಯುವಕರ ಜೊತೆ ಜಾಸ್ತಿ ಬೆರಿತಿದ್ರು. ಪಕ್ಷ ತಳಮಟ್ಟದಲ್ಲಿ ಯಾವಾಗಲೂ ಅಂದ್ರೆ KPCC ಅಧ್ಯಕ್ಷರಾದಾಗಿನಿಂದಲೂ ಸಹ ಸಾಕಷ್ಟು ಅವರು ಯುವಕರ ಜೊತೆ ಬೆರೆಯೋದು, ಯೂತ್ ಕಾಂಗ್ರೆಸ್ ಇಂದ ಬಂದರು, NSU ಇಂದ ಬಂದಿದ್ರು. ಸೊ ಹೀಗಾಗಿ ಸ್ವಲ್ಪ ಯುವಕರತ್ತ ಜಾಸ್ತಿ ಒಲವು ಕಂಡು ಬರ್ತಾ ಇದೆ ಅವರಿಗೆ. ಅದಾದ ನಂತರ ಸಿದ್ದರಾಮಯ್ಯನವರು ವಿಚಾರ. ಸಿದ್ದರಾಮಯ್ಯನವರು ಆಲ್ರೆಡಿ ಈಗ ತಮ್ಮದೇ ಆದ ಒಂದು ಹಿರಿಯ ಅನುಭವಿ ಸಂಪುಟವನ್ನ ಮುನ್ನಡೆಸ್ಕೊಂಡು ಬಂದ್ರು. ಅದರಲ್ಲಿ ಈಗಾಗಲೇ ಹಲವು ಸಚಿವರು ಅದರಲ್ಲಿ ಕಂಟಿನ್ಯೂ ಆಗ್ತಾರೆ ಅನ್ನೋ ಮಾಹಿತಿ. ಈಗ ಕಂಟಿನ್ಯೂ ಆಗೋದಾದ್ರೆ ಒಂದಷ್ಟು ಹೆಸರುಗಳು ಕೂಡ ಕೇಳಿ ಬರ್ತಾ ಇದಾವೆ. ಈಗ ನೀವೇ ಹೇಳ್ದಂಗೆ KJ ಜಾರ್ಜ್ ಅವರು ಇರಬೇಕು ಅನ್ನೋ ಮಾತು. ಆಮೇಲೆ ಮಲ್ಲಿಕಾರ್ಜುನ ಖರ್ಗೆ ಅವರ ಪ್ರಿಯಾಂಕ್ ಅವರು ಕೂಡ ಖರ್ಗೆ ಇರ್ತಾರೆ. ಆಮೇಲೆ ಜೊತೆಗೆ ಭೈರತಿ ಸುರೇಶ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಸಂತೋಷ್ ಲಾಡ್ ಹೆಸರು ಕೇಳಿ ಬರ್ತಾ ಇದೆ. ಆಮೇಲೆ ಹೀಗೆ ನಮ್ಮ ಬೆಂಗಳೂರಿನ ಒಂದಷ್ಟು ಸಚಿವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅಂದ್ರೆ ಬಹುತೇಕ CM ಅವರ ಆಪ್ತರು ಈಗ ಇರಬೇಕು ಅನ್ನೋದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ನೀವೇ ಹೇಳ್ದಂಗೆ DKಶಿ ಅವರ ಆಲೋಚನೆ ಬೇರೆ. ಅಂದ್ರೆ ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು ಅನ್ನೋದು ಒಂದು. ಆಮೇಲೆ ಒಂದಷ್ಟು ಜನಗಳಿಗೆ ಅಂದ್ರೆ ತುಂಬಾ CM ಆಪ್ತರನ್ನ ದೂರ ಇಡುವಂತ ಪ್ರಯತ್ನ ನಡೀತಾ ಇದೆಯಾ ಅನ್ನೋ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ಸರ್, ಒಂದು ಇಲ್ಲಿ ದೂರ ಇಡೋ ಪ್ರಶ್ನೆ ಬರಲ್ಲ. ಇಲ್ಲಿ ಸಿದ್ದರಾಮಯ್ಯನವರು ವಿಚಾರದಲ್ಲಿ ಈಗಾಗಲೇ ಅವರು ಗೌರವಯುತವಾಗಿ ಅಂದ್ರೆ ಹೈಕಮಾಂಡ್ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದಾರೆ. ಸೊ ಇನ್ನು ಮುಂದೆ ಅವ್ರದ್ದು ಸ್ವಲ್ಪ ಅಲ್ಲಿ ಸಂಪುಟದಲ್ಲಿ ಪ್ರಬಲ ಇರಲೇಬೇಕಾಗುತ್ತೆ ಅನ್ನೋ ಮಾತು. ಯಾಕಂದ್ರೆ ನೀವು ಹೇಳ್ದಂಗೆ ಕೇಳಿದೀನಿ, ನಾನು ಹೇಳ್ದಂಗೆ ನೀವು ಕೇಳಬೇಕು ಅನ್ನೋ ಚರ್ಚೆಗಳು ಸಹ ನಡೀತಾ ಇರುವಂತದ್ದು. ಹೀಗಾಗಿ ಸಾಕಷ್ಟು ಮಂದಿ ಅದರಲ್ಲಿ ಈಗಾಗಲೇ ಸಚಿವರಾಗಿ ಕೆಲಸ ಮಾಡಿದ್ದಾರೆ. HK ಪಾಟೀಲ್ ಆಗಿರ್ಬೋದು, ಮುನಿಯಪ್ಪ ಆಗಿರ್ಬೋದು, MB ಪಾಟೀಲ್ ಆಗಿರ್ಬೋದು, ಕರೆಕ್ಟ್, ಕೃಷ್ಣ ಬೈರೇಗೌಡ ಆಗಿರ್ಬೋದು, ಮಧು ಅವರ ಹೆಸರು ಬರ್ತಾ ಇದೆ. ಸೊ ಈ ರೀತಿಯಾಗಿ ಹಿರಿಯ ಅನುಭವಿ ಸಚಿವರ ಹೆಸರು ಬರ್ತಾ ಇದೆ. ಸೊ ಇವರು ಬಹುಶಃ ಅಂದ್ರೆ ರಾಮಲಿಂಗಾರೆಡ್ಡಿ ಇದ್ದಾರೆ. ಸೊ ಇಂಥವ್ರು
ಎಲ್ಲರೂ ಕೃಷ್ಣ ಬೈರೇಗೌಡ ಕೂಡ ಇದ್ದಾರೆ. ಕೃಷ್ಣ ಉತ್ತಮವಾಗಿ ಕೆಲಸ ಮಾಡಿದವರು, ಹೌದು, ಕಂದಾಯ ಹೌದು, ಇಲಾಖೆಯಲ್ಲಿ ಸಾಕಷ್ಟು ಹೌದು, ಸುಧಾರಣೆ ತಂದವರು. ಹ್ಮ್. ಸೊ ಇವರೆಲ್ಲ ಮತ್ತೊಮ್ಮೆ ಅದೇ ಸಂಪುಟದಲ್ಲಿ ಕಂಟಿನ್ಯೂ ಆಗೋ ಸಾಧ್ಯತೆ ಇದೆ. ಈಶ್ವರ್ ಖಂಡ್ರೆ ಅವರು ಇದ್ದಾರೆ. ಕರೆಕ್ಟ್. ಸೊ ಹೀಗಾಗಿ ಹ್ಮ್. ಸಿದ್ದರಾಮಯ್ಯನವರ ತಂಡ ಯಥಾಸ್ಥಿತಿಯಾಗಿ ಮುಂದುವರಿಯುವ ಸಾಧ್ಯತೆ ದಟ್ಟವಾಗಿರುವಂತದ್ದು ಸರ್. ಯಾಕಂದ್ರೆ ಒಂದು ಹೊಸ ಸರ್ಕಾರ ಬರ್ತಾ ಇದೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಮಾರ್ಗದರ್ಶನ ಬೇಕು, ಜೊತೆಗೆ ಹಿರಿಯರ ಒಂದು ಆಶೀರ್ವಾದವೂ ಇರಬೇಕು, ಜೊತೆಗೆ ಅವ್ರದ್ದು ಒಂದು ಸಲಹೆ ಸೂಚನೆಗಳು ಸಿಗ್ಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಸಮುದಾಯದ ಮುಖಂಡರು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಆ ಸಮುದಾಯದ ಮುಖಂಡರನ್ನ ತುಂಬಾ ಪ್ರೀತಿಯಿಂದ ಇಟ್ಕೋಬೇಕು, ಕಡೆಗಣಿಸ್ಬಾರ್ದು ಅನ್ನೋ ಒಂದು ಮಾತು ಕೂಡ ಈಗ ಬರ್ತದೆ. ಹಾಗಾಗಿ ಡಿ ಕೆ ಶಿ ಅವರು ಇದನ್ನ ತುಂಬಾ ಎಚ್ಚರಿಕೆಯಿಂದ ಇದನ್ನ ನಡ್ಕೋಬೇಕಾಗುತ್ತೆ. ಆಮೇಲೆ ಇಲ್ಲಿ ಹೈಕಮಾಂಡ್ ನಿರ್ಧಾರ ಅಂತ ಬರಲ್ಲ ಬಹುಶಃ. ಸರ್ ಇಲ್ಲಿ ಈ ವಿಚಾರದಲ್ಲಿ, ಕ್ಯಾಬಿನೆಟ್ ವಿಚಾರದಲ್ಲಿ ಈಗೇನೋ ಮಾಹಿತಿ ಬರ್ತಾ ಇತ್ತು, ಡಿ ಕೆ ಶಿವಕುಮಾರ್ ಅವರು ವಿಮಾನದಲ್ಲೇ ಒಂದು ಮೌಖಿಕ ಪಟ್ಟಿಯನ್ನ ರೆಡಿ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ರೆಡಿ ಮಾಡಿದ್ದಾರೆ. ಸೊ ಅವ್ರು ಯಾರಿಗ್ ಬೇಕು ಅವರಿಗೆ ಸಚಿವ ಸಂಪುಟ, ಪ್ರಮುಖವಾಗಿ ಅದರಲ್ಲಿ ಸಿದ್ದರಾಮಯ್ಯ ಟೀಮ್ ಹಲವರ ಹೆಸರು ಜಾಸ್ತಿ ಇದಾವೆ. ಸೊ ಇದೆ ನಾವೇನ್ ಹೆಸರು ಹೇಳಿದ್ವಿ ಇದರಲ್ಲಿ, ಇದು ಇನ್ಕ್ಲೂಡಿಂಗ್ ಆಗಿ ಸತೀಶ್ ಜಾರಕಿಹೊಳಿ ಹೆಸರಿದೆ. ಸೊ ಈಗಾಗಲೇ ಅವ್ರ ಕೆಪಿಸಿಸಿ ಪಟ್ಟದ ಬಗ್ಗೆನೂ ಚರ್ಚೆ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಅವರು ಚರ್ಚೆ, ನನಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ, ವೇಣುಗೋಪಾಲ್ ಕೇಳಿದ್ರು ಅನ್ನೋ ಮಾತನ್ನ ಅಷ್ಟೇ ಹೇಳಿದ್ರು. ಸೊ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಇವತ್ತಿನ ಒಂದು ಈ ಸಚಿವ ಸಂಪುಟದ ಪಟ್ಟಿಯ ವಿಚಾರದಲ್ಲಿ ನೋಡಿದಾಗ, ಸದ್ಯದ ಸಿಚುವೇಶನ್ ನೋಡಿದಾಗ ಇನ್ಕ್ಲೂಡಿಂಗ್ ಗೌರ್ಮೆಂಟ್ ನೀಡಬೇಕು ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ಇದ್ದಾರೆ ಅಂತ ಅನ್ಸುತ್ತೆ ಸರ್. ನೋಡ್ಬೇಕು ನೀವ್ ಹೇಳ್ದಂಗೆ ಈಗ ನೋಡಿ, ಸಚಿವರು ಒಂದಷ್ಟು ಜನ ಹಳೆ ಸಚಿವರು, ಹಿರಿಯ ಅನುಭವಿ ಸಚಿವರು ಕೂಡ ಬಂದ್ರು. ಈಗ ಇನ್ನೊಂದು ಚರ್ಚೆ ಆಗ್ತಿದೆ ಪ್ರಹ್ಲಾದ್, ಎಷ್ಟು ಜನಕ್ಕೆ DCM ಪಟ್ಟ ಕೊಡಬೇಕು ಅನ್ನೋದು ಕೂಡ ಬಹಳ ಚರ್ಚೆ ನಡೀತಿದೆ. ಅದರಲ್ಲಿ ಈಗ ಲಿಂಗಾಯತರ ಕೋಟದಲ್ಲಿ ಕೂಡ ಬೇಕು ಅನ್ನೋದು ಒಂದು ಕೂಗು ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಈಶ್ವರ್ ಖಂಡ್ರೆ ಅವರು ಒಂದಿಷ್ಟು ಲಿಂಗಾಯತ ಶಾಸಕನ ಕರೆದು ಭೋಜನ ಕೂಟವನ್ನು ವ್ಯವಸ್ಥೆ ಮಾಡಿದ್ರು. ಹಾಗೆ MB ಪಾಟೀಲ್ ಕೂಡ ಒಂದಿಷ್ಟು ಜನ ಲಿಂಗಾಯತರ ಶಾಸಕರನ್ನ ಕರೆದು ನನಗೆ ಸಪೋರ್ಟ್ ಮಾಡಿ ಅನ್ನೋ ತರದ ಮಾತುಗಳನ್ನು ಆಡಿದ್ದಾರೆ ಅಂತ. ಸೊ ಅವರು ಸಮುದಾಯಕ್ಕೆ ಒಂದು ಕೊಡಿ ಅನ್ನೋದು ಒಂದು ಕೂಗಾದ್ರೆ, ಬೇರೆ ಬೇರೆಯವರು ಕೂಡ ಒಂದಷ್ಟು ಕೊಡಿ ಅಂತ. ಈಗ ಜಮೀರ್ ಅಹ್ಮದ್ ಕೂಡ ಮೊನ್ನೆ ಹೇಳಿದ್ರು, ನನಗೆ ಯಾವ ಖಾತೆ ಕೊಟ್ಟರು ನಾನು ನಿಭಾಯಿಸೋಕ್ಕೆ ಸಿದ್ಧ, ಆ ಜವಾಬ್ದಾರಿ ಹೊತ್ಕೊಳ್ತೀನಿ ಅಂತ. ಇಂಡೈರೆಕ್ಟ್ ಆಗಿ ನಾನು ಕೂಡ ಆಕಾಂಕ್ಷಿ ಅನ್ನೋದು. ಈ ರಾಜಕೀಯ ವಿಚಾರದಲ್ಲಿ ಸರ್, ಒಂದು ರಾಜಕಾರಣ ನಿಂತ ನೀರಲ್ಲ ಅಂತಾರೆ. ಹೌದು. ಹಾಗಂತ ರಾಜಕಾರಣಿಗಳು ಯಾರು ಬ್ರಹ್ಮಚಾರಿಗಳಲ್ಲ ಅಂತಾರೆ. ಹೌದು. ಸೊ ಹೀಗಾಗಿ ಯಾರಿಗೆ ಎಲ್ಲರೂ ಹೇಳ್ತಾರೆ ನಾನು ಆಕಾಂಕ್ಷಿ ಅಂತ ಹೇಳಲ್ಲ, ಕೊಟ್ರೆ ನಿಭಾಯಿಸ್ತೀನಿ ಅನ್ನೋ ಇಂಡೈರೆಕ್ಟ್ ಆಗಿ ಹೇಳಿಕೆಯನ್ನು ಕೊಡ್ತಾರೆ ಬೇಕು ಅನ್ನೋದು. ಸೊ ಈ ವಿಚಾರದಲ್ಲಿ ನೋಡಿದಾಗ, DCM ವಿಚಾರದಲ್ಲಿ ನೋಡಿದಾಗ ಸರ್, ಮ್ಯಾಕ್ಸಿಮಮ್ 2 ರಿಂದ 3 ಅಥವಾ ಹಬ್ಬ ಅಂದ್ರೆ 4 OBC SC ST ಈ ಲೆಕ್ಕಾಚಾರದಲ್ಲಿ DCM ಮಾಡ್ತಾ ಇರುವ. ಇನ್ನು ಹೊಸ ಶಾಸಕರನ್ನ ಮುಖಗಳನ್ನ ಕರೆತರೋದಾದ್ರೆ ಯಾರೆಲ್ಲ ಬರಬಹುದು ನಿಮ್ಮ ಲೆಕ್ಕಾಚಾರ? ಸರ್ ಈಗ ಆಲ್ರೆಡಿ DK ಶಿವಕುಮಾರ್ ಅವರು ಯೂತ್ ಕಾಂಗ್ರೆಸ್ ಇಂದ ಬಂದಿರೋದ್ರಿಂದ ಫಸ್ಟ್ ಗೆ ಅದರಲ್ಲಿ ನೈನಾ ಮೋಟಮ್ಮ ಹೆಸರು ಸದ್ಯ ಇರುವಂತದ್ದು ಸರ್, ಮೊದಲನೇದಾಗಿ. ಅದಾದ ಶಿವಾಜಿನಗರ. ಸೊ ಹೀಗೆ ರಿಜ್ವಾನ್ ಅರ್ಷದ್. ಹೀಗೆ ಅವರು DK ಶಿವಕುಮಾರ್ ಅವರು ಯಾರು ಪಕ್ಷಕ್ಕಾಗಿ ದುಡ್ದಿದ್ದಾರೆ, ಪಕ್ಷ ಸಂಘಟನೆಯಲ್ಲಿ ಯಾರು ಜಾಸ್ತಿ ಕೆಲಸ ಮಾಡಿದ್ದಾರೆ, ಸೊ ಅಂತ ಒಂದು ಯುವ ಮುಖಗಳಿಗೆ ಒಂದು ಅವಕಾಶ ಕೊಡೋ ಹ್ಯಾರಿಸ್ ಈಗಾಗಲೇ ಬಿಡಿ ಅಧ್ಯಕ್ಷರಾಗಿದ್ದಾರೆ. ಸಲೀಂ ಅಹಮದ್ ನನಗೂ ಬೇಕು ಅನ್ನೋ ತರದಿದೆ. ಈಗ ನೋಡಿ UTK ಅದರ ಸ್ಪೀಕರ್ ಇಂದ ಬಿಟ್ಬಿಟ್ಟು ನನಗೆ ಸಚಿವ ಕೊಡಿ. ಇದರಲ್ಲೇ ನೋಡ್ಬೇಕಾದ್ರೆ, ಈ ಸಚಿವ ಸಂಪುಟ ವಿಚಾರದಲ್ಲಿ ನೋಡ್ಬೇಕಾದ್ರೆ, ಇವ್ರೇನ್ CM DCM ದೆಹಲಿ ಪ್ರಯಾಣ ಮಾಡಿದ್ರಲ್ಲ, ಅವ್ರ ಬೆನ್ನಿಂದನೇ ಸಚಿವಾಕಾಂಕ್ಷಿಗಳ ದಂಡೆ ದೆಹಲಿಗೆ ಹೋಗ್ಬಿಟ್ಟಿದೆ. ಶಾಸಕರು ಎಷ್ಟೋ ಲಾಬಿ ಮಾಡ್ತಾ ಇದಾರೆ ಸರ್, ಲಾಬಿ ನಡೀತಾ ಇದೆ. ಅಲ್ಲದೆ ಈಗ ಇಷ್ಟು ಸಿದ್ದರಾಮಯ್ಯ ಸಂಪುಟದಲ್ಲೇ ಕೆಲವರಿಗೆ ಈಗಾಗಲೇ ಭೀತಿ ಸ್ಟಾರ್ಟ್ ಆಗಿದೆ, ನಾನು ಸಚಿವ ಸ್ಥಾನದಲ್ಲಿ ನೆಕ್ಸ್ಟ್ ಇರ್ತನೋ ಕಂಟಿನ್ಯೂ ಆಗಿರ್ತನೋ ಗೊತ್ತಿಲ್ಲ ಅಂತ. ಹೀಗಾಗಿ ಅವರು ಸಹ ಲಾಬಿ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಯಾರೂ ಸಹ ಸಚಿವ ಸ್ಥಾನ ಬೇಡ ಅನ್ನಲ್ಲ ಸರ್. ಈ DCM ವಿಚಾರದಲ್ಲೂ ಸಹ ಈಗ ಪ್ರತಿಭಟನೆಗಳು ಆಗ್ತಾ ಇದಾವೆ. ನಾನು ಹೋಗಿದ್ದೆ ಇವಾಗಷ್ಟೇ ಈಶ್ವರ್ ಖಂಡ್ರೆ ಅವ್ರ ಹತ್ರ ಹೋಗಿ ಕೇಳಿದೆ ಅವ್ರಿಗೆ. ಅವ್ರಂದ್ರು ಕೊಟ್ರೆ ನಿಭಾಯಿಸ್ತೀವಿ ಅನ್ನೋ ಮಾತು. ಅದೇ ಎಲ್ಲರೂ ಕೂಡ ಅಧಿಕಾರ ಅಂದ್ರೆ ಎಲ್ರಿಗೂ ಇಷ್ಟ, ಅಧಿಕಾರ ಯಾರು ಇಲ್ದಂಗೆ ಇರಕ್ಕಾಗಲ್ಲ. ಆದ್ರೆ ಆಮೇಲೆ ಇನ್ನೊಂದು ವಿಚಾರ ಹೇಳ್ಬೇಕು ಅಂತಂದ್ರೆ, ಸ್ಪೀಕರ್ ಕೂಡ ಕಾದರು ಆಕಾಂಕ್ಷಿ ಆಗಿದ್ದಾರೆ. ಸೊ ಹಾಗಾದ್ರೆ ಸ್ಪೀಕರ್ ಸ್ಥಾನ ಒಂದು ವೇಳೆ ಖಾಲಿ ಆದ್ರೆ ಯಾರಿಗೆಲ್ಲ ಕೊಡಬಹುದು ಅನ್ನೋ ಚರ್ಚೆ. ಆ ವಿಚಾರದಲ್ಲಿ ಸರ್ ಈಗ HK ಪಾಟೀಲ್ ಅವರು ಇದ್ದಾರೆ. ಓಕೆ, ಸೀನಿಯರ್ ಇದ್ದಾರೆ HK ಪಾಟೀಲ್ ಅವರು. ಅವ್ರ ಹೆಸರೇನೋ ಈ ಸ್ಪೀಕರ್ ವಿಚಾರದಲ್ಲಿ ಮುನ್ನೆಲೆಗೆ ಬರ್ತಾ ಇರುವಂತದ್ದು. ಸೊ ಹೀಗೆ ಬೇರೆ ಬೇರೆಯವರು ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ, ಬಟ್ ಇವ್ರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಸೊ ಹೀಗಾಗಿ ಈ ಯಾವ ಸಂದರ್ಭದಲ್ಲಿ ಯಾವ ಡೆವಲಪ್ಮೆಂಟ್ ಆಗುತ್ತೆ ಗೊತ್ತಾಗಲ್ಲ ಸರ್. ಯಾಕಂದ್ರೆ ಇದು ಇನ್ನು ಕ್ಷಣಗಣನೆ, DK ಶಿವಕುಮಾರ್ ಅವರು ಕ್ಷಣಗಣನೆ ಆರಂಭ ಮಾಡಿದ್ದಾರೆ. ಪ್ರಮಾಣ ವಚನಕ್ಕಾಗ್ಲಿ, ಸಚಿವ ಸಂಪುಟದಲ್ಲಿ ಯಾರೆಲ್ಲ ತೆಗೊಳ್ಬೇಕು, ಯಾರನ್ನ ಬಿಡಬೇಕು ಅನ್ನೋದು ಒಂದಂತರೂ ಸತ್ಯ. ಈ ಸಚಿವ ಸಂಪುಟದ ವಿಚಾರದಲ್ಲಿ ಸಿದ್ದರಾಮಯ್ಯನವರಿಗೆ ಒಂದ್ಸಾರಿ ಅಂದ್ರೆ ಅವ್ರಿಗೆ ಫುಲ್ ಫ್ರೀಡಮ್ ಇದ್ದಂಗೆ ಅನ್ಸುತ್ತೆ. ಕರೆಕ್ಟ್. DK ಶಿವಕುಮಾರ್ ಅವ್ರಿಗೂ ಫುಲ್ ಫ್ರೀಡಮ್ ಇದ್ದಂಗೆ ಅನ್ಸುತ್ತೆ.
ಬಟ್ ಕೂತ್ಕೊಂಡು. ಇಬ್ರು ಸೇರಿ ಫೈನಲ್ ಮಾಡಿದ ಲಿಸ್ಟ್ ಅನ್ನ ಹೈಕಮಾಂಡ್ ಒಪ್ಪುತ್ತೋ ಅದು ಸೆಕೆಂಡ್ರಿ. ಕರೆಕ್ಟ್, ನೀವು ಹೇಳ್ದಂಗೆ ಮುಂದಿನ ದಿನಗಳ ಕಾದ್ ನೋಡೋಣ. ಸದ್ಯಕ್ಕೆ ನಾಳೆ ಶಾಸಕಾಂಗ ಸಭೆ ಇದೆ, ಅಲ್ಲಿ ಗೊತ್ತಾಗುತ್ತೆ ಯಾವಾಗ ಯಾರೆಲ್ಲ ಸೇರ್ಪಡೆ ಆಗ್ಬೋದು ಅಂತ. ಪ್ರಮಾಣ ವಚನ ಸ್ವೀಕಾರ ಮಾಡುವ ಸಂದರ್ಭದಲ್ಲಿ ಎಷ್ಟು ಜನ ಸೇರ್ಪಡೆ ಆಗ್ತಾರೆ ಅನ್ನೋದು ಬಹಳ ಮುಖ್ಯ. ಅದರಲ್ಲೂ ಹೊಸ ಮುಖಗಳು ಬೇಕು ಅನ್ನೋ ಚರ್ಚೆ ಈಗ ಜಾಸ್ತಿ ನಡೀತಿದೆ. ಅದೇನೇ ಇದ್ರೂ ಕೂಡ ಮುಂದಿನ ಒಂದೆರಡು ದಿನಗಳಲ್ಲಿ ಯಾರೆಲ್ಲ ಒಳಗಿರ್ತಾರೆ, ಯಾರೆಲ್ಲ ಹೊರಗೆ ಹೋಗ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.